ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್. ನಮ್ಮ ತತ್ವಮಸಿ ಕುಟುಂಬದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪರಾಭವ ನಮ್ಮ ಸಂವತ್ಸರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷ ಅಂತ ಶುರುವಾದಾಗ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಮ ರಾಶಿಗೆ ಹೇಗಿರುತ್ತೆ, ಈ ವರ್ಷ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೇ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಆಸ್ಟ್ರೋನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್. ಸೊ ಬಹಳ ಫೇಮಸ್ ಆಗಿರುವಂಥ ಒಂದು ಆಸ್ಟ್ರಾಲಜರ್. ಇವರೊಟ್ಟಿಗೆ ಇವತ್ತಿನ ಒಂದು ರಾಶಿ ಭವಿಷ್ಯ ಹೇಗಿದೆ, ಅಂದರೆ ಯುಗಾದಿ ಹಬ್ಬದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶ್ರೀಮತಿ ವಿಭಾ ಶೆಟ್ಟಿ ಮೇಡಮ್ನ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಇದ್ದಿರುತ್ತೆ. ನಮ್ಮ ಮೇಷರಾಶಿಗೆ ಮತ್ತು ರಾಶಿ 12 ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಈ ಹೊಸ ವರ್ಷ ಅಂತಕ್ಕಂಥ ಮಾಹಿತಿಯನ್ನು ನೀವು ಈ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಖಂಡಿತವಾಗೂ. ಮೊದಲನೇದಾಗಿ ನೋಡಿ, ಹಳೆ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ಚಿಗುರು ನಿಮ್ಮ ಜೀವನದಲ್ಲಿ ಬರಲಿ, ಬೇವು ಬೆಲ್ಲದ ಸವಿಯ ಹಾಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನಿಮ್ಮ ಜೀವನದಲ್ಲಿ ನೆಲೆಸಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಶುರು ಮಾಡ್ತೀವಿ. ಹಾಗೆ ನೀವು ಹೇಳಿದ್ರಿ ಈಗ ದ್ವಾದಶ ರಾಶಿಗಳ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹೇಳೋಣ. ಅದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನದ್ರ ಬಗ್ಗೆ ಫಸ್ಟು ವಿಶ್ಲೇಷಣೆ ಮಾಡೋಣ. ನಮ್ಮ ಗ್ರಹಗಳ ಸ್ಥಾನಗಳ ಬಗ್ಗೆ ನೋಡೋದಾದರೆ, ಗ್ರಹಗಳ ಸ್ಥಾನ ಮತ್ತು ಈ ಗ್ರಹಗಳ ಸ್ಥಾನ ಎಷ್ಟು ಮುಖ್ಯ ಆಗುತ್ತೆ ಈ ರಾಶಿ ಭವಿಷ್ಯನ ನೋಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕಾದ್ರೆ? ಖಂಡಿತ ತುಂಬ ಮುಖ್ಯ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಗ್ರಹಗಳ ಸ್ಥಾನಮಾನದ ಮೇಲೇ ಅವ್ರಿಗೆ ಏನೆಲ್ಲ ಅದು ಪರಿಣಾಮ ಬೀರ್ತಿದೆ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕೂತಿರುತ್ತೆ ಆ ಮನೆಗಳ ಮೇಲೆ ನಾವು ಅದನ್ನು ಅನಲೈಸ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಹಾಗಿದ್ರೆ ಗ್ರಹಗಳ ಸ್ಥಾನ, ಮೊದಲಾಗಿ ಗ್ರಹಗಳ ಸ್ಥಾನ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡಿ ಮೇಡಮ್. ಓಕೆ ಸರ್. ನೋಡಿ, ಮೊದಲನೇದು ಗ್ರಹಗಳ ಸ್ಥಾನ ಅಂತಂದಾಗ ಈಗ ನಾವು ಪರಾಭವ ನಾಮ ಸಂವತ್ಸರ ಏನು ನಾವು ಯುಗಾದಿ ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಈ ಒಂದು ಏನು ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಅದು ಬೆಳಗ್ಗೆ ಒಂದು 6 ಗಂಟೆ ಸೂರ್ಯೋದಯದ ಸಮಯಕ್ಕೆ ನಾವು ಒಂದು ಕುಂಡಲಿ ಹಾಕಿ ನೋಡಿದಾಗ ಅದ್ರ ಗ್ರಹಗತಿಗಳ ಮೇಲೆ ಫಸ್ಟ್ ನಾನು ಹೇಳ್ತೀನಿ. ಅದಾದಮೇಲೆ ಇಡೀ ವರ್ಷ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಅನಲೈಸ್ ಮಾಡಿ ಹೇಳ್ತೀನಿ. ಈಗ ಮೊದಲನೇದಾಗಿ ಆ ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಗ್ರಹಗಳು ಬಂದು ಆದಷ್ಟು 2 ಮನೆಯಲ್ಲೇ ಸ್ಥಿತವಾಗಿ ಕೂತಿದೆ. ಅಂದರೆ ಮೊದಲನೇದು ಬಂದು ಮೀನ ರಾಶಿನಲ್ಲಿ ಕೆಲವು ಗ್ರಹಗಳು, ಅಂದರೆ ನೋಡಿ ಶುಕ್ರ ಶನಿ ಚಂದ್ರ ಸೂರ್ಯ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕುಂಭ ರಾಶಿನಲ್ಲಿ ರಾಹು ಕುಜ ಮತ್ತು ಬುಧ ಗ್ರಹಗಳಿರ್ತವೆ. ಹಾಗೆ ಮಿಥುನ ರಾಶಿನಲ್ಲಿ ಗುರುಗ್ರಹ ಇದ್ದರೆ, ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇರುತ್ತೆ. ಸೊ ಇದ್ರ ಮೇಲೆ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನ ಒಂದು ಅನಲೈಸ್ ಮಾಡ್ಬೋದು. ಇದ್ರ ಜೊತೆಗೆ ಗ್ರಹಗಳು ಚಲನೆ ಅದೇ ಜಾಗದಲ್ಲೇ ಇರ್ತವ, ಇಲ್ಲ ವರ್ಷ ಪೂರ್ತಿನಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಜಾಸ್ತಿ ಸ್ಲೋ ಮೂಮೆಂಟ್ ಪ್ಲಾನೆಟ್ಸ್ ಯಾವುದಿರುತ್ತೆ ಅದನ್ನು ನಾವು ಜಾಸ್ತಿ ಹೊತ್ತು ಕೊಟ್ಟು ತೊಗೊತೀವಿ. ಬಿಕಾಸ್ ಅದು ನಿಧಾನಕ್ಕೆ ಆಗೋದ್ರಿಂದ ನಾವು ಇದು 1 ವರ್ಷದ ಕಂಪ್ಲೀಟಾಗಿ ಹೇಳೋದ್ರಿಂದ ನಾವು ಅದನ್ನು ತೊಗೊತೀವಿ. ನೋಡಿ, ಮೊದಲನೇದಾಗಿ ಗುರುಗ್ರಹ ಅಂತ ತೊಗೊಂಡಾಗ ಗುರುಗ್ರಹ ತನ್ನ ಪತನ 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ ಈ ವರ್ಷದಲ್ಲಿ. ಸೊ ಇವಾಗ ಮಿಥುನ ರಾಶಿನಲ್ಲಿ ಸ್ಥಿತನಾಗಿ ಅಂದರೆ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಅಂದರೆ ಮಾರ್ಚಲ್ಲಿ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಜೂನಲ್ಲಿ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಅದಾದಮೇಲೆ ನವೆಂಬರಲ್ಲಿ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಗುರುಗ್ರಹ ಬಂದು 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಯಾವುದೇ ಬದಲಾವಣೆ ಇಲ್ಲ, ಈ ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲಿ ಸ್ಥಿತನಾಗಿದ್ದರು. ಅದರಲ್ಲಿ ಸಣ್ಣ ಬದಲಾವಣೆ ಏನು ಅಂತಂದರೆ ನೋಡಿ, ಜುಲೈ ಟು ನವೆಂಬರ್ವರೆಗೂ ರೆಟ್ರೋ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದೇ ರೀತಿಯಲ್ಲಿ ರಾಹುಕೇತು ಅಂತ ಬಂದಾಗ ಡಿಸೆಂಬರ್ನಲ್ಲಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬಂದರೆ, ಕೇತು ಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರ ಆಧಾರದ ಮೇಲೆ ವರ್ಷ ಪೂರ್ತಿಯಾಗಿ ಹೇಗಿರುತ್ತೆ ಯಾವ ರಾಶಿಗೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಹೇಳ್ಬೋದು ಸರ್. ಓಕೆ ಮ್ಯಾಮ್. ಸೊ ಇವಿಷ್ಟು ಗ್ರಹಗಳ ಸ್ಥಾನಗಳ ಒಂದು ಬದಲಾವಣೆ ಆಗಿತ್ತು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ತುಲಾರಾಶಿ. ಈ ತುಲಾರಾಶಿಯವರಿಗೆ ಯುಗಾದಿಯಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಈ ಯುಗಾದಿ ವರ್ಷ ಭವಿಷ್ಯದಲ್ಲಿ ತುಲಾರಾಶಿಯವರಿಗೆ ಹೇಗಿರುತ್ತೆ? ಖಂಡಿತ ಯುಗಾದಿ ವರ್ಷ ಭವಿಷ್ಯದಲ್ಲಿ ತುಲಾರಾಶಿಯವರಿಗೆ ಒಂದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಅವ್ರಿಗೆಲ್ಲ ರೀತಿಯಿಂದ. ಈ ಹೋಲ್ ಇಯರ್ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಮೊದಲನೇದು ಗುರು ಅಂತ ತೊಗೊಳ್ಳೋಣ. ಗುರು ಅಂತ ತೊಗೊಂಡಾಗ ನೋಡಿ, ಈಗ ಅವರಿಗೆ 9ನೇ ಮನೆಯಲ್ಲಿ ಗುರುವಿನ ಸ್ಥಾನ ಇದೆ. 9ನೇ ಮನೆಯಿಂದ ಇದ್ದಾಗ ಗುರುಬಲ ಬಂದಿದೆ, ಲಗ್ನಕ್ಕೆ ಗುರು ದೃಷ್ಟಿ ಇದೆ. ಸೊ ಗುರುಬಲ ಬಂದಿದೆ ಅಂತ ಆಯಿತು. ಸೊ 9ನೇ ಮನೆಯಿಂದ 10ನೇ ಮನೆ ಮತ್ತು 11ನೇ ಮನೆಗೂ ಕೂಡ ಗುರು ಬರ್ತಾನೆ. 10ನೇ ಮನೆಗೆ ಬಂದಾಗ ಸ್ವಲ್ಪ ದಿವಸಗಳ ಕಾಲ ಗುರುಬಲ ಇರೋದಿಲ್ಲ. ತದನಂತರ 11ನೇ ಮನೆಗೆ ಬಂದಾಗ ಮತ್ತೆ ಗುರುಬಲ ಬರುತ್ತೆ. ಸೊ ಹೋಲ್ ಇಯರ್ ಅವ್ರಿಗೆ ತುಂಬ ಚೆನ್ನಾಗಿದೆ. 10ನೇ ಮನೆಗೆ ಬಂದರೂ ಕೂಡ ಗುರುವಿನ ದೃಷ್ಟಿ, ಅಂದರೆ ಈಗ ಲಗ್ನದಲ್ಲಿ ಗುರುವಿನ ದೃಷ್ಟಿ ಇರೋದು 2ನೇ ಮನೆಗೆ ಬರುತ್ತೆ, 5ನೇ ಮನೆಗಿರುವಂಥದ್ದು 6ನೇ ಮನೆಗೆ ಹೋಗುತ್ತೆ. ಈ ರೀತಿಯಾದ ಒಂದು ಬದಲಾವಣೆಗಳಾಗ್ತಾ ಹೋಗುತ್ತೆ. ಸೊ ಇದರಿಂದ ಖಂಡಿತವಾಗ್ಲೂ ತುಂಬ ಸಕ್ಸಸ್ ಇರುತ್ತೆ. ಈ ವರ್ಷ ಅವರಿಗೆ ತುಂಬ ಅದ್ಭುತವಾದ ವರ್ಷ. ಸೊ ಹಾಗಿದ್ರೆ ಫಸ್ಟ್ ಟಾಪಿಕ್ ಅಂತ ಮಾತಾಡೋಣ ಮ್ಯಾಮ್, ಮದುವೆ ಬಗ್ಗೆ. ಈ ತುಲಾರಾಶಿಯವರಿಗೆ ಮದುವೆ ಬಗ್ಗೆ
ಹೇಳೋದಾದರೆ ಈ ಒಂದು ಹೊಸ ವರ್ಷದಲ್ಲಿ ಹೇಗಿರುತ್ತೆ? ನೋಡಿ, ತುಲಾ ರಾಶಿಯವರಿಗೆ ಮದುವೆ ವಿಷಯ ಅಂತ ಬಂದಾಗ ಹೋಲ್ ಇಯರ್ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ 10ನೇ ಮನೆಯಲ್ಲಿ ಗುರುವಿನ ಸಂಚಾರ, 9ನೇ ಮನೆಗೆ ಗುರುವಿನ ಸಂಚಾರ ಇದೆ, 10ನೇ ಮನೆಗೆ ಬರ್ತಾನೆ, 11ನೇ ಮನೆಗೆ ಬರ್ತಾನೆ. ಎಲ್ಲ ಸಮಯಗಳೂ ಕೂಡ, ಯಾಕಂದರೆ ಗುರುವಿನ ಆಸ್ಪೆಕ್ಟ್ಸ್ ಕೂಡ ಅಂದರೆ ದೃಷ್ಟಿನೂ ಕೂಡ ಇರೋದ್ರಿಂದ ಮದುವೆ ಹುಡುಕಾಟದಲ್ಲಿ ಯಾರಿದ್ದೀರಾ ಅವರೆಲ್ಲರಿಗೂ ಕೂಡ ಅದ್ಭುತವಾದ ಸಮಯ ಆಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಮದುವೆ ಒಂದೇ ಅಂತಲ್ಲ, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಮನೆಯಲ್ಲಿ ಯಾವುದಾದ್ರೂ ಹೋಮ ಹವನಗಳನ್ನ ಮಾಡಿಸೋದಾಗಿರ್ಬೋದು, ನಾಮಕರಣಗಳಾಗಿರ್ಬೋದು, ಈ ರೀತಿ ಎಲ್ಲ ರೀತಿಯಾದ ಒಂದು ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಒಂದು ಅದ್ಭುತವಾದ ಸಮಯ ಆಗಿರುತ್ತೆ. ತುಲಾ ರಾಶಿಯವರಿಗೆ ಗುರುವಿನ ಒಂದು ಸ್ಥಾನ ಅಂತ ನೋಡೋಕೆ ಹೋದಾಗ ನಾನು ಆಗಲೇ ಹೇಳಿದೆ, ಗುರು 3 ಬಾರಿ ಬದಲಾವಣೆ ಆಗ್ತಾನೆ ಅಂತ. 9 ಮತ್ತು 10, 11 3 ಮನೆಗಳಿಗೆ ಗುರುವಿನ ಒಂದು ಸ್ಥಾನಮಾನ ಬದಲಾವಣೆ ಆಗೋದ್ರಿಂದ ಖಂಡಿತವಾಗ್ಲೂ ಇವಾಗ ಆಲ್ರೆಡಿ ಲಗ್ನಕ್ಕೆ ಗುರುವಿನ ಒಂದು ದೃಷ್ಟಿ ಇದೆ. ಸೊ 9ನೇ ಮೇಲೆ ಗುರು ಇದ್ದಾನೆ, ಗುರುಬಲ ಇದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಮದುವೆ ಯೋಗ ಕೂಡ ಬರುವಂಥ ಒಂದು ಸಮಯ ಆಗಿರುತ್ತೆ. ಯಾರೆಲ್ಲ ಪ್ರೇಮಿಗಳಿದ್ದೀರಾ, ತುಂಬ ವರ್ಷಗಳಿಂದ ಪ್ರೇಮಿಸ್ತಿರ್ತೀರ, ಮನೆಯಲ್ಲಿ ಹೋಗಿ ಹೇಳ್ಕೊಳಕ್ಕಾಗೋದಿಲ್ಲ, ಹೇಳಿದ್ರೆ ಒಪ್ತಾರೋ ಇಲ್ವೋ ಅನ್ನೋ ಭಯ ಇರುತ್ತೆ, ವಿರೋಧಗಳು ಕೂಡ ಇರುತ್ತೆ. ಅವರೆಲ್ಲನೂ ಕೂಡ ಹೋಗಿ ನಿಮ್ಮ ಮನೆಯಲ್ಲಿ ಮಾತುಕತೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗ್ರೀನ್ ಸಿಗ್ನಲ್ ಸಿಗುವಂಥ ಟೈಮ್ ಆಗಿರುತ್ತೆ. ಸೊ ಈ ಟೈಮ್ನ ಉಪಯೋಗ ಮಾಡ್ಕೊಳ್ಳಿ. ಗುರುಬಲ ತುಂಬ ಚೆನ್ನಾಗಿದೆ ನಿಮಗೆ. ಅದೇ ರೀತಿ 10ನೇ ಮನೆಗೆ ಗುರು ಬಂದಾಗೂ ಕೂಡ ಗುರುವಿನ ದೃಷ್ಟಿಗಳು ಬದಲಾವಣೆ ಆಗುತ್ತೆ. ಅಂದರೆ ನಿಮ್ಮ 2ನೇ ಮನೆ ಮೇಲೆ ಆಗಿರ್ಬೋದು, 6ನೇ ಮನೆ ಮೇಲೆ ಆಗಿರ್ಬೋದು, ಈ ರೀತಿ ಗುರುವಿನ ಬದಲಾವಣೆ ದೃಷ್ಟಿನೂ ಕೂಡ ಬದಲಾವಣೆ ಆಗುತ್ತೆ. ತದನಂತರ ಮತ್ತೆ 11ನೇ ಮನೆಗೆ ಗುರು ಬಂದಾಗ ಮತ್ತೆ ಗುರುಬಲ ಬರುತ್ತೆ. ಸೊ ಈ ಸಮಯನ ನೀವು ಉಪಯೋಗ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಖಂಡಿತ ತುಲಾರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ಅಂತಲೇ ಹೇಳಿದ್ರೆ ಮದುವೆ ಬಗ್ಗೆ. ಸೊ ಇನ್ನು ಮುಂದಿನ ವಿಚಾರವಾಗಿ ನಾವು ನೋಡೋದಾದರೆ ಕುಟುಂಬದ ವಿಚಾರದಲ್ಲಿ ಈ ತುಲಾರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ? ಸರ್, ಕುಟುಂಬದ ವಿಷಯ ಅಂತ ಬಂದಾಗ ನೋಡಿ, ಇವಾಗ ಗುರುಬಲ ಇದೆ, ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. 5ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಎಲ್ಲರ ಜೊತೆಯಲ್ಲೂ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ, ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ಈಗ ನೋಡಿ, ಅದೇ 5ನೇ ಮನೆಯಲ್ಲಿ ರಾಹು ಕೂಡ ಸ್ಥಿತನಾಗಿದ್ದಾನೆ. ಮಕ್ಕಳು ಸ್ವಲ್ಪ ಏಳೋದು ಬೀಳೋದು, ಏಟ್ ಮಾಡ್ಕೊಳ್ಳೋದು, ತೊಂದರೆಗಳು ಮಾಡ್ಕೊಳ್ಳೋದು ಆಗ್ತಾನೆ ಇರ್ತಾರೆ. ಗುರು ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಆಗ್ತಿರೋಂಥ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಮಕ್ಕಳ ಮೇಲೆ ಸ್ವಲ್ಪ ಗೌರವ ಬರೋದು, ತಂದೆ ತಾಯಿ ಮೇಲೆ ಮಕ್ಕಳಿಗೆ ಗೌರವ ಬರೋದು, ಅಥವಾ ಅವ್ರ ಏಳಿಗೆನ ನೋಡಿ ಸ್ವಲ್ಪ ಖುಷಿ ಪಡುವಂಥದ್ದು, ಇದು ಕೂಡ ಆಗ್ತಾ ಇರುತ್ತೆ. ಯಾರೆಲ್ಲ ಮಕ್ಕಳು ಮಾಡ್ಕೋಬೇಕು ಅಂತ ಈ ಟೈಮಲ್ಲಿ ಅಂದ್ಕೊಂಡಿದ್ರು ಕೂಡ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಯಾಕಂದರೆ ರಾಹುನು ಇರೋದ್ರಿಂದ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಿದ್ರೆ ಉದ್ಯೋಗಸ್ಥರಿಗೆ ಈ ವರ್ಷದಲ್ಲಿ ಹೇಗಿರುತ್ತೆ? ಉದ್ಯೋಗಸ್ಥರಿಗೆ ಅಂತ ಬಂದಾಗ ಗುರು ಬದಲಾವಣೆಯ ನಂತರ ಗುರು 6ನೇ ಮನೆಗೆ ಗುರುವಿನ ಒಂದು ದೃಷ್ಟಿ ಬೀಳುತ್ತೆ. ಸೊ ಆ ಟೈಮಲ್ಲಿ ನೀವೇನಾದರೂ ನಿಮಗೆ ಪ್ರಮೋಷನ್ ಆಗುವಂಥದ್ದು, ಅಥವಾ ಇರೋ ಕೆಲಸದ ಬಿಟ್ಟು ಇನ್ನು ಜಾಸ್ತಿ ಸಂಬಳದ ಕೆಲಸಗಳಿಗೆ ಹೋಗುವಂಥದ್ದು, ಅಥವಾ ಕೆಲಸದಲ್ಲಿ ಗುರುತಿಸ್ಕೊಳ್ಳುವಂಥದ್ದು, ಕೆಲಸದಲ್ಲಿ ಗೌರವ ಸಿಗುವಂಥದ್ದು, ಇದೆಲ್ಲನೂ ಕೂಡ ಆ ಟೈಮಲ್ಲಿ ಆಗುತ್ತೆ. ಅಂದರೆ ನಿಮಗೆ ಆಲ್ರೆಡಿ ಏನಾದ್ರು ಅರ್ನ್ ಮಾಡ್ತಿದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡೋದಕ್ಕೆ ಏನೋ ಒಂದು ದಾರಿನ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಜೊತೆಗೆ ಇವಾಗ ಶನಿನೂ ಕೂಡ ಸಂಚಾರ ಇದೆ. ಸೊ ಅದು ಒಳ್ಳೆ ಆಪರ್ಚುನಿಟೀಸ್ ಅವ್ರಿಗೆ ಸಿಗ್ತಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೆದ್ರೆ ಅದರಲ್ಲಿ ಪಾಸ್ ಆಗುವಂಥದ್ದು ಅದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಸೊ ಉದ್ಯೋಗ ಅಂತ ನೋಡಿದ್ದೆ ಆಯಿತು. ಇನ್ನು ಹಣಕಾಸಿನ ಸ್ಥಿತಿ ಹೇಗಿರುತ್ತೆ? ಹಣಕಾಸು ತುಂಬ ಚೆನ್ನಾಗಿರುತ್ತೆ ಸರ್. ಏನಕ್ಕೆ ಅದು ಹಣಕಾಸು ಚೆನ್ನಾಗಿರುತ್ತೆ ಅಂದರೆ ಗುರುಬಲ ಇದೆ, ಗುರು 9ನೇ ಮನೇಲಿದ್ದಾನೆ, ಒಳ್ಳೆ ಅದೃಷ್ಟನ ತೊಗೊಂಬಂದು ಕೊಡ್ತಾನೆ. ಸೊ ಇದರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಎರಡನೇದು, ಗುರು ಬದಲಾವಣೆಯ ನಂತರ 10ನೇ ಮನೆಗೆ ಗುರು ಬಂದಾಗ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂಥದ್ದು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ 2ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಅವಾಗೇನಾಗುತ್ತೆ, ಹಣಕಾಸು ಸಂಪಾದನೆ ಮಾಡಿದ್ದನ್ನು ಉಳಿಸೋದಕ್ಕೊಂದು ದಾರಿ ಮಾಡ್ಕೊತೀರಾ. ಭೂಮಿ ವ್ಯವಹಾರ ಮಾಡ್ತಿರೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಕೊಡೋದು ತಗೊಳ್ಳೋದು ಎಲ್ಲದರಲ್ಲೂ ಕೂಡ ಒಂದು ತುಂಬ ಅದ್ಭುತವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಇನ್ನೊಂದು ವಿಚಾರವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ ತುಲಾರಾಶಿಯವರು ವಾಯುತತ್ವದ ರಾಶಿ ಅಂತ ಬಿಟ್ಟು ಹೇಳ್ತಾರೆ. ಸೊ ಈ ವಾಯುತತ್ವದ ರಾಶಿಗಳಿಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಏರುಪೇರುಗಳಿರ್ತವೆ ಅಂತಕ್ಕಂಥ ಮಾಹಿತಿಯನ್ನು ಬಹಳಷ್ಟು ಕಡೆ ನಾನು ನೋಡಿದ್ವಿ. ಸೊ ಈ ಒಂದು ವರ್ಷದಲ್ಲಿ ಈ ತುಲಾರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಹೇಗಿರ್ಬೋದು? ಈ ವರ್ಷದಲ್ಲಿ ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ, ಶನಿಯ ಒಂದು ಪ್ರಭಾವದಿಂದ ಆಗಿರ್ಬೋದು, ಅಥವಾ ರಾಹು ಕೇತುವಿನ ಒಂದು ಪ್ರಭಾವ ಆಗಿರ್ಬೋದು, ಇದರಿಂದ ಕೆಲವು ಸಮಸ್ಯೆಗಳನ್ನ ಅವ್ರು ಎದುರಿಸ್ಬೇಕಾಗಿ ಬರುತ್ತೆ. ಏನು ಅಂತಂದರೆ, ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗೋದು, ನಿದ್ದೆ ಸರಿಗೆ ಬರದೇ ಇರುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಂತ ಮೇಜರಾಗಿ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ. ಏನಕ್ಕೆ ಅಂದರೆ 5ನೇ ಮನೇಲಿ ರಾಹು ಸಂಚಾರ ಇದೆ, 5ನೇ ಮನೆಯಿಂದ ಮತ್ತೆ 4ನೇ ಮನೆಗೆ ಬರ್ತಾನೆ. ಇನ್ನೊಂದು ಕಡೆ 6ನೇ ಮನೇಲಿ ಶನಿಯ ಸಂಚಾರ ಇದೆ. ಏನಾದರೂ ಇವ್ರಿಗೊಂದು ಸಮಸ್ಯೆ ಬಂದರೆ ಬೇಗ ವಾಸಿ ಆಗಲ್ಲ, ತುಂಬ ನಿಧಾನಗತಿನಲ್ಲಿ ವಾಸಿ ಆಗುತ್ತೆ. ಅದರಲ್ಲೂ ಶುಗರ್ ಆಗಿರ್ಬೋದು, ಅಥವಾ ಕಾಲಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳಾಗಿರ್ಬೋದು, ಈ ಸಮಸ್ಯೆಗಳೇನಾದರೂ ಬಂತು ಅಂದರೆ ನಿಧಾನಗತಿನಲ್ಲಿ ಸ್ವಲ್ಪ ಅವರಿಗೆ ವಾಸಿ ಆಗುತ್ತೆ. ಅಂದರೆ ಟ್ರೀಟ್ಮೆಂಟ್ ತೊಗೊಂಡ್ರು ಕೆಲವ್ರಿಗೆ ಏನಾಗುತ್ತೆ ನೋಡಿ, ಸಣ್ಣ ಮಕ್ಕಳಿಗೆ ಒಂದು ಕೋಲ್ಡ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು ತಿಂಗಳಾದರೂ ವಾಸಿ ಆಗೋದಿಲ್ಲ. ಅಯ್ಯೋ ಇದೇನಿದು ಬರೀ ಕೋಲ್ಡ್ ಅಷ್ಟೇ ಅಲ್ವಾ, ಶೀತ ಆಗಿದೆ, ಒಂದು ವಾರದಲ್ಲಿ ವಾಸಿ ಆಗೋದು, ಒಂದು ತಿಂಗಳಾದರೂ ವಾಸಿ ಆಗ್ತಿಲ್ವಲ್ಲ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ.
ಸೊ ಇನ್ನಾಗಿದ್ದರೆ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಮ್ಯಾಮ್ ಈ ಒಂದು ವರ್ಷದಲ್ಲಿ? ವಿದ್ಯಾರ್ಥಿಗಳಿಗೆ ತುಂಬ ಅದ್ಭುತವಾದ ಸಮಯ, ವರ್ಷ ಪೂರ್ತಿ ತುಂಬ ಚೆನ್ನಾಗಿರುತ್ತೆ, ಯಾವುದೇ ನೆಗೆಟಿವಿಟಿ ಇಲ್ಲ. ಸ್ವಲ್ಪ ಓದಿದ್ರು ಸಾಕು ತಲೆಗೆ ಬೇಗ ಅಂಟುತ್ತೆ. ಮತ್ತು ನೀವು ಅಂದ್ಕೊಂಡಿರೋ ಎಕ್ಸಾಮ್ಸ್ಗಳಲ್ಲಿ, ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಬರೆದು ಪಾಸ್ ಆಗ್ಬೋದು. ಸೊ ಯಾರೆಲ್ಲ ತುಂಬ ವರ್ಷಗಳಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು, ಗೌರ್ಮೆಂಟ್ ಜಾಬ್ ಸಿಕ್ಕುತ್ತಾ, ಈ ಥರದ್ದೆಲ್ಲ ಪ್ರಯತ್ನಗಳು ಮಾಡ್ತಿರ್ತಾರೆ, ಅಂಥವ್ರೆಲ್ಲರಿಗೂ ಕೂಡ ತುಂಬ ಅದ್ಭುತವಾದ ಸಮಯ. ಇನ್ನು ಕಡೆಯದಾಗಿ ಕೇಳೋದಾದರೆ ರೈತರ ಬಗ್ಗೆ, ನನಗೆ ಆವಾಗಿಂದ ಕೇಳ್ತಾನೆ ಇದ್ದೀನಿ ರೈತರ ಬಗ್ಗೆ. ಹೌದು ಸರ್, ರೈತರ ಬಗ್ಗೆ ಕೇಳಲೇಬೇಕು, ರೈತರ ಬಗ್ಗೆ ತಿಳ್ಕೊಳ್ಳೇಬೇಕು, ರೈತರು ತುಂಬ ಮುಖ್ಯ. ಸೊ ರೈತರ ಬಗ್ಗೆ ಈ ಒಂದು ವಿಚಾರದಲ್ಲಿ, ಅಂದರೆ ಈ ಒಂದು ಸಂಚಿಕೆಯಲ್ಲಿ ಹೇಳೋದಾದರೆ ಈ ಒಂದು ತುಲಾರಾಶಿಯವರಿಗೆ ರೈತರಿಗೆ ಹೇಗಿರುತ್ತೆ ಈ ಹೊಸ ವರ್ಷದಲ್ಲಿ ಅಂತ? ಖಂಡಿತವಾಗ್ಲೂ ರೈತರಿಗೆ ತುಂಬ ಅದ್ಭುತವಾದ ಸಮಯ ಆಗಿರುತ್ತೆ. ಈ ವರ್ಷ ಪೂರ್ತಿನೂ ರೈತರು ಒಂದು ಒಳ್ಳೆ ಬೆಳೆನ ಬೆಳಿಬೋದು, ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ ಮತ್ತು ಒಳ್ಳೆ ಇಳುವರಿ ಬರುತ್ತೆ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀರಾ ಆ ಒಂದು ಬೆಲೆನ ನೀವು ಖಂಡಿತವಾಗ್ಲೂ ನೋಡ್ಬೋದು. ಇನ್ನು ಮುಂದಕ್ಕೂ ಅಷ್ಟೇ, ಇವಾಗೆ ಅಂತಲ್ಲ, ರೈತರಿಗೆ ಒಳ್ಳೆ ಸಮಯ ಇವಾಗ. ಯಾಕೆ ಹೇಳ್ತೀನಿ ಕೇಳಿ, ಕೆಲಸಗಳಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ಕೆಲಸ ಬಿಟ್ಟು ಹೋಗು ಅಂತ ಅನ್ನೋದು, ಅಥವಾ ಹೊಸದೇನೋ ಒಂದು ಕಂಡು ಹಿಡಿತಾ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಎಲ್ಲ ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಹುಟ್ಟೂರಿಗೆ ಹೋಗಬೇಕು, ವ್ಯವಸಾಯನೇ ಮಾಡಬೇಕು. ಖಂಡಿತ ಒಳ್ಳೆ ವಿಚಾರ ಹೇಳಿದ್ರಿ. ಮತ್ತು ಇನ್ನು ಈ ಒಂದು ತುಲಾರಾಶಿಯವರಿಗೆ ಪರಿಹಾರ ಅಂತ ಹೇಳೋದಾದರೆ ಏನು ಹೇಳ್ತೀರಮ್ಮ? ಪರಿಹಾರ ಅಂತ ನೋಡಿ, ತುಲಾರಾಶಿಯವರಿಗೆ ರಾಶಾಧಿಪತಿ ಶುಕ್ರ ಆಗಿರ್ತಾನೆ. ಸೊ ಇವರು ಎಷ್ಟು ಲಕ್ಷ್ಮೀದೇವಿಯ ಆರಾಧನೆ ಮಾಡ್ತಾರೆ, ಎಷ್ಟು ಪೂಜಿಸ್ತಾರೆ, ಅಷ್ಟು ಅವ್ರಿಗೆ ಒಳ್ಳೆಯದಾಗುತ್ತೆ. ಸೊ ಅದಕ್ಕಾಗಿ ಪ್ರತಿ ಶುಕ್ರವಾರದ ದಿವಸ ನೀವು ದೇವಿಗೆ ಮಲ್ಲಿಗೆ ಹೂವಿನ ಒಂದು ಹಾರ ಹಾಕಿನೋ ಅಥವಾ ಸಂಪಿಗೆ ಹೂವನೋ ಈ ಥರ ಒಳ್ಳೆ ಸುಗಂಧ ಭರಿತವಾಗಿರುವಂಥ ಹೂವಿನಿಂದ ಅವರಿಗೆ ಪೂಜೆ ಮಾಡೋದು, ಮತ್ತು ವಿಷ್ಣು ಸಹಸ್ರನಾಮ ಮತ್ತು ಲಲಿತ ಸಹಸ್ರನಾಮನ ಕೇಳುವಂಥದ್ದು. ಸಾಧ್ಯವಾದಷ್ಟು ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮೀ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳೋದು ಅಥವಾ ಕೇಳೋದು, ಇದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಓವರಾಲ್ ಆಗಿ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಸರ್ ನೋಡಿ, ಖಂಡಿತ ಈಗ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ್ವಿ. ಇದರಿಂದ ಏನು ಪ್ರತಿಫಲ ಸಿಗುತ್ತೆ ಅಂತಂದರೆ, ಯಾವುದೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಆ ಎಲ್ಲ ಇನ್ಸ್ಟಿಟ್ಯೂಟ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಹೆಸರು ಬರುವಂಥ ಒಂದು ಟೈಮ್ ಆಗಿರುತ್ತೆ. ಈಗ ಆರ್ಥಿಕತೆ ಅಂತ ಬಂದಾಗ ಗುರುವಿನ ಒಂದು ಸ್ಥಾನಮಾನದಿಂದ ಅಳತೆ ಮಾಡಿದ್ದು ನೋಡಿದಾಗ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೃಷಿ ನೋಡಿ, ರೈತರ ಬಗ್ಗೆ ಕೇಳ್ತಾನೆ ಇದ್ರಿ, ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಅವ್ರಿಗೆ ತುಂಬ ಚೆನ್ನಾಗಿರುವಂಥ ಸಮಯ ಆಗಿರುತ್ತೆ. ಶನಿಯ ಒಂದು ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಏನಾಗುತ್ತೆ, ದೇಶದಲ್ಲಿ ಸ್ವಲ್ಪ ಶಿಸ್ತಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅಂದರೆ ಪ್ರೊಟೆಕ್ಷನ್ ಬೇಕು ನಮಗೆ ಅನ್ನೋದನ್ನು ಅದ್ರ ಕಡೆ ಇಂಪಾರ್ಟೆನ್ಸ್ನ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ರಾಹು ಮತ್ತು ಕೇತುವಿನ ಬದಲಾವಣೆಯಿಂದನೂ ಕೂಡ ನಾವು ಈ ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂತಂದರೆ ಮೀನರಾಶಿನಲ್ಲೇ ಸೂರ್ಯ, ಚಂದ್ರ, ಶನಿ ಎಲ್ಲನೂ ಕೂಡ ಸ್ಥಿತನಾಗಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಅದರಲ್ಲೂ ಪ್ರೊಟೆಕ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ಸಂಸ್ಕೃತಿಗಾಗಿರ್ಬೋದು, ಕಲೆಗಾಗಿರ್ಬೋದು ಒಳ್ಳೆಯ ಆದ್ಯತೆ ಸಿಗುತ್ತೆ. ಯಾಕಂದರೆ ಗುರುವಿನ ಒಂದು ಸ್ಥಾನದಿಂದ ಒಳ್ಳೆಯ ಆದ್ಯತೆಯನ್ನು ನೋಡಬಹುದು. ಖಂಡಿತ ಸರ್, ನಾನು ಒಂದು ಪಾಯಿಂಟ್ ಹೇಳಬೇಕಿತ್ತು. ಈಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದನ್ನು ಯಾವುದೋ ಒಂದು ರಾಶಿ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ. ನೋಡಿ, ಈಗ ಮುಂಗಾರು ಮಳೆ ತುಂಬ ಚೆನ್ನಾಗಿರುತ್ತೆ, ಆದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ದೇಶಗಳಲ್ಲಿ ಸ್ವಲ್ಪ ಅತಿವೃಷ್ಟಿ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ರೈತರ ವಿಚಾರ ಅಂತ ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ ಲಾಸ್ಟಲ್ಲಿ ಇದೊಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಭಾಗಗಳಿಗೆ ಮಾತ್ರ ಸ್ವಲ್ಪ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ, ನೋಡ್ತಿರುವಂಥ ವೀಕ್ಷಕರಿಗೆ ನೀವೇನಾದರೂ ಹಂಚ್ಕೋಬೇಕು ನಿಮ್ಮ ಒಂದು ಮಾಹಿತಿಯನ್ನು ಅಂತ ಅನ್ನೋದಾದರೆ ಏನು ಹೇಳ್ತೀರಾ ಮ್ಯಾಮ್? ನೋಡಿ, ನಾವು ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ, ಇದರೊಳಗಡೆ ನಾವು ಬೇವು ಬೆಲ್ಲ ಎರಡನ್ನೂ ತಿಂತಾ ಇದ್ದೀವಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ, ಸುಖ, ದುಃಖಗಳು ಎಲ್ಲನೂ ಕಾಮನ್, ಎಲ್ಲನೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕೆಲವರು ಮಾತ್ರ ತುಂಬ ಜಾಸ್ತಿ ಅನುಭವಿಸ್ತಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಸುಖ ಜಾಸ್ತಿ ಅನುಭವಿಸ್ತಿರ್ತಾರೆ, ಇಷ್ಟೇ ವ್ಯತ್ಯಾಸ. ಸೊ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಕ್ಕ ಇವ್ರ ಹತ್ರ ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳಿತನ್ನ ಖಂಡಿತವಾಗ್ಲೂ ನೋಡ್ಬೋದು. ಸೊ ಪೇಷನ್ಸಿಂದ ಇರಿ, ಯಾವುದಕ್ಕೂ ಆತರ ಬೀಳೋದು ಬೇಡ, ನೆಗೆಟಿವ್ ಆಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದು ಬೇಡ. ಆದಷ್ಟು ಕೆಲಸ ಚೆನ್ನಾಗಿ ಮಾಡಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ಕೊರಗೋದು ಬೇಡ, ಪ್ರಯತ್ನ ಮಾಡ್ತಾನೆ ಇರಿ. ಸೊ ಖಂಡಿತ ಮ್ಯಾಮ್, ಇಷ್ಟೆಲ್ಲ ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮ ತುಲಾರಾಶಿಯ ಪ್ರೇಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾಗೆ ತಮಗೆ ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು. ಗ್ರಹಗಳ ಸ್ಥಿತಿ ಏನೇ ಇರಲಿ, ಸತ್ಕರ್ಮ ಮತ್ತು ದೈವ ಬಲದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಕೋರ್ಕೊಳ್ತಾ, ಈ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ
ಹೊಸ ಸುಖ ಮತ್ತು ಶಾಂತಿಯನ್ನು ನೀಡಲಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೋರ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.